ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹಾಗೆಯೇ ಇವತ್ತು ಸಂಡೇ ಅಂತಂದರೆ ನಾನು ನನ್ನ ಮಗಳು ಎಲ್ಲಿಗೆ ಹೋಗಿ ಏನು ಮಾಡ್ತಾ ಇದ್ದೀವಿ ಅಂತಂದೇಳಿದ್ರೆ, ಯಾಕಂತ ಹೇಳಿದ್ರೆ ಇವತ್ತು ಇಬ್ಬರೇ ಹೋಗ್ತಾ ಇದ್ದೀವಿ. ಅಂದರೆ ಇವತ್ತು ನಮ್ಮ ಮನೆಯವರು ನನ್ನ ಮಗ ಇಬ್ಬರು ಇಲ್ಲ. ನನ್ನ ಮಗ ಟೂರ್ನಮೆಂಟ್ಗೆ ಹೋಗಿದ್ದಾನೆ, ಬ್ಯಾಡ್ಮಿಂಟನ್ ಟೂರ್ನಮೆಂಟ್ಗೆ. ನಮ್ಮ ಮನೆಯವರು ಊರಲ್ಲಿ ಎಲ್ಲ ತೋಟ ಮಾಡಿಸ್ತಿದ್ದಾರೆ. ಹಂಗಾಗಿ ಪ್ರತಿ ಶನಿವಾರ ಭಾನುವಾರನೂ ಈ 3 ಮಂತ್ಸು ಹೋಗ್ತಿದ್ದಾರೆ ಕಂಟಿನ್ಯೂಯಸ್ ಆಗಿ. ಹಾಗಾಗಿ ನಮಗೆ ಸಾಟರ್ಡೆ ಸಂಡೇ ನಮ್ಮ ಮನೆಯವರಿದ್ದರೆ ಎಲ್ಲಾದರೂ ಅಂದರೆ ಹೊರಗಡೆ ಔಟಿಂಗ್ ಹೋಗಿಲ್ಲ ಅಂದ್ರೂ ಸುಮ್ಮನೆ ಹಿಂಗೆಲ್ಲಾದರೂ ಒಂಚೂರು ಫ್ಯಾಮಿಲಿ 4 ಜನನೂ ಸುತ್ತಾಡ್ಕೊಂಬರ್ತೀವಿ. ಅವರಿಲ್ಲ ಹಿಂಗೆ ವೀಕೆಂಡಲ್ಲೇ ಹೋಗ್ಬಿಟ್ರು ಅಂದರೆ ತುಂಬಾ ಸಿಟ್ಟನ್ನು ಬರುತ್ತೆ, ಬೇಜಾರನ್ನು ಆಗುತ್ತೆ. ಏನಂತ ಹೇಳಿದ್ರೆ ಮಾಡ್ತಾ ಇದ್ದಾರಲ್ಲ, ಅದಕ್ಕೆ ನಾವು ಕೋಪ್ರೇಟ್ ಮಾಡಬೇಕು. ಹಾಗಾಗಿ ಹೋಗಿದ್ದಾರೆ. ಮನೇಲೇ ಇದ್ದಿದ್ದು ಬೇಜಾರು ಅಂತ ಹೇಳ್ಬಿಟ್ಟು ನಾನು ನನ್ನ ಮಗಳು ಇಬ್ಬರೇ ಅಲ್ವ ಇದ್ದಿದ್ದು, ನೋಡ್ಕೊಂಡು ಬರೋಣ ಅಂತೇಳ್ಬಿಟ್ಟು ಅಂದರೆ ಎಲ್ಲ ಸಾಂಬಾರೆಲ್ಲ ಮಾಡಿಬಿಟ್ಟಿದ್ವಿ. ಬೆಳಗ್ಗೆನೇ ಈ ತುಮಕೂರು ಯೂನಿವರ್ಸಿಟಿ ಹತ್ರ ಒಂದು ಸಾವಯವ ಸಂತೆ ಅಂತ ಆಗುತ್ತೆ, ನಾನು ಸ್ಟಾರ್ಟಿಂಗ್ ಆದಾಗ ಅಲ್ಲಿ ಹೋಗಿದ್ದೆ. ಇವಾಗ ನನ್ನ ಮಗಳಿಗೆ ತೋರಿಸೋಣ ಯಾವ ಥರ ಇರುತ್ತೆ ಅಂತೇಳ್ಬಿಟ್ಟು ಕರ್ಕೊಂಡೋದೆ. ನಿಜವಾಗ್ಲೂ ಹೋದರೆ ಅಲ್ಲಿ ಸಾವಯವ ಅಂತ ನೇಮ್ ಅಷ್ಟೇ ಇರೋದದು. ನಿಜವಾಗ್ಲೂ ಅಲ್ಲಿನೂ ಸಾವಯವ ಇರಲಿಲ್ಲ. ತುಂಬಾ ಡಿಸಪಾಯಿಂಟ್ ಆಯಿತು. ನಿಜವಾಗ್ಲೂ ಸ್ಟಾರ್ಟಿಂಗಲ್ಲಿ ಏನೋ ಸ್ವಲ್ಪ ಚೆನ್ನಾಗಿದ್ದೆ, ಇಟ್ಕೊಂಡ್ರು ಚೆನ್ನಾಗಿತ್ತು ಅಂತ ಅನ್ನಿಸ್ತು. ಬಟ್ ಈಗಂತೂ ತುಂಬಾ ವರಸ್ಟ್ ಎದ್ದೋಗ್ಬಿಟ್ಟಿದೆ. ಏನು ಸಾವಯವ ಅನ್ನೋದು ಎಂಥದ್ದು ಇಲ್ಲ. ಅಲ್ಲಿಗಿನ್ನೂ ನಮ್ಮ ಶೆಟ್ಟಿಹಳ್ಳಿ ಅಂಡರ್ ಪಾಸಿಂದ ಹಿಡಿದ್ಬಿಟ್ಟು ಜಯನಗರ ಎಂಡ್ವರೆಗೂ ಅಲ್ಲೇ ತುಂಬ ಸಖತ್ತಾಗಿರೋ ಅಂದರೆ ಹುಡುಕ್ಬೇಕಷ್ಟೇ. ಕೆಲವೊಂದು ಚಿಕ್ಕ ಊರಿಂದ ರೈತರುಗಳಿರ್ಬೋದು ಅಥವಾ ಹಿಂಗೆ ಎಲ್ಲ ಅದೇ ಕೆಲಸ ಮಾಡೋರ ಅಂಥವ್ರಾಗಿರ್ಬೋದು, ಎಂಥ ಚೆನ್ನಾಗಿರೋ ಸೊಪ್ಪುಗಳಿರ್ಬೋದು, ನಾಟಿ ಅಣಬೆ ಕಾಲದಲ್ಲಿ ಅಣಬೆಗಳಿರ್ಬೋದು, ಎಲ್ಲ ಥರದ್ದನ್ನು ಹೊಲದಲ್ಲಿ ಬೆಳೆದಿರೋದು ಆರ್ಗ್ಯಾನಿಕ್ಕಾಗಿ ನಾಟಿದನ್ನೇ ತಂದು ಇಟ್ಕೊಂಡಿರ್ತಾರೆ. ಅಷ್ಟು ಚೆನ್ನಾಗಿರ್ತಾರೆ. ಅಂದರೆ ಎಲ್ಲ ಮಿಕ್ಸ್ ಇರುತ್ತೆ, ಬಟ್ ಒಂದು 50% ಅಂತ ಇರುತ್ತೆ. ಹೋಗಿ ಡಿಸಪಾಯಿಂಟ್ ಆಗಿ ಬಂದಿದ್ದಾಯಿತು. ಹಾಗೆಯೇ ಈಗ ರಿಲಯನ್ಸ್ ಸ್ಮಾರ್ಟ್ ಬಜಾರ್ಗೆ ಹೋಗಿ ಸ್ವಲ್ಪ ರೇಷನ್ ಇರಲಿಲ್ಲ, ಆ ರೇಷನ್ ಎಲ್ಲನೂ ತೊಗೊಂಡು ನಾನು ನನ್ನ ಮಗಳು ಬೆಳಗ್ಗೆ ಟಿಫನ್ ಮಾಡಿರಲಿಲ್ಲಲ್ಲ, ಅವಳಿಗೆ ಕೊಡ್ಸೋಣ ಅಂತ ಹೇಳ್ಬಿಟ್ಟು ಅವಳಿಗೆ ಇಡ್ಲಿ ವಡೆ ಕೊಡಿಸಿ ನಾನು ಪೊಂಗಲ್ ತಿಂದ್ಕೊಂಡು ಬಂದ್ವಿ. ಈಗ ಒಂದು ಸಾವಾಗಿತ್ತು, ಅದಕ್ಕೆ ನಮ್ಮ ಮನೆಯವರು ಇರಲಿಲ್ಲ, ನಾನೇ ಹೋಗ್ಬೇಕಾಗಿತ್ತು. ನೋಡಿ ಆಟೋನು ಬಂದಿತ್ತು. ಹೋಗಿ ಬಂದು ತಡೆಯೋಕ್ಕಾಗ್ತಾಯಿಲ್ಲ, ನೆಗಡಿ, ತಲೆನೋವು, ಥ್ರೋಟ್ ಇನ್ಫೆಕ್ಷನ್ ಕಡಿಮೆ ಆಯಿತು. ಈಗ ಅಲ್ಲಿ ಹೋಗಿ ಬಂದ್ಬಿಟ್ಟು ಇವತ್ತು ಭಾನುವಾರ ಅಲ್ವಾ, ಹಾಗಾಗಿ ಸ್ವಲ್ಪ ಕಾಫಿ ಕುಡಿಯೋಣ ಅಂತೇಳಿ ಆಯ್ತಾ ಇದ್ದೀನಿ. ನೋಡ್ರಿ ಎಲ್ಲ ಹಿಂದೆ ಬಂದು ಹೋಗ್ತಾನೆ, ಕಾಫಿ ಮಾಡಿಕೊಡ್ಬೇಕಾ. ಹಾಗೆಯೇ ಸಾವ್ಗೆ ಹೋಗಿ ಮುಗಿಸ್ಕೊಂಡು ಬಂದು ಸ್ನಾನ ಎಲ್ಲ ಮಾಡಿಕೊಂಡು ನೋಡಿ ರಾತ್ರಿದು ಚಿಕನ್ ಸಾರು ಮಾಡಿದ್ದಂಗೆ ಇದೆ. ಶನಿವಾರ ಸಿರಿಧಾನ್ಯದ ರೈಸ್ ಮಾಡಿದ್ದೀನಿ. ಕಾಫಿಗೆ ಫಿಲ್ಟ್ರಿಗೆ ಹಾಕಿದ್ದೆ ಕಾಫಿನ. ಅಂದರೆ ಪ್ರತಿ ಭಾನುವಾರ ಹೋದ ವಾರಕ್ಕೊಂದು ದಿವಸ ಮಾತ್ರ ಕಾಫಿ ಅಥವಾ ಟೀ ಮಾಡ್ತೀನಿ. ನನ್ನ ಮಗಳಿಗೆ ಕಾಫಿ ಅಂದರೆ ತುಂಬಾ ಇಷ್ಟ, ಹಂಗಾಗಿ ಅವಳಿಗೆ ಫಿಲ್ಟ್ರ್ ಕಾಫಿ ಮಾಡಿಕೊಡ್ತಾ ಇದ್ದೀನಿ. ಅದಕ್ಕೆ ಆರ್ಗ್ಯಾನಿಕ್ ಬೆಲ್ಲ ಹಾಕಿ ಮಿಕ್ಸ್ ಮಾಡಿ ಈ ಒಂದು ಕಡೆ ಸಾಂಬಾರನ್ನು ಸಹ ಬಿಸಿ ಮಾಡೋದಕ್ಕೆ ಇಟ್ಟಿದ್ದೀನಿ. ಯಾಕೆಂದರೆ ಇವಾಗ ಇನ್ನೇನು ಅಲ್ಲೇ ಟಿಫನ್ ಮುಗಿಸ್ಕೊಂಬಂದ್ವಿ. ಅವಳು ಇಡ್ಲಿ ವಡೆ ತಿಂದ್ಕೊಂಡು ನಾನು ಪೊಂಗಲ್ ತಿಂದ್ಕೊಂಡು ಬಂದ್ವಿ. ಬೆಳಗ್ಗೆ ಟಿಫನ್ ಏನಿಲ್ಲ. ನಾನು ಅಲ್ಲಿ ಹೋಗಿ ಬಂದು ಸ್ನಾನ ಮಾಡಿಕೊಂಡು ಇದಾಗಲೇ 1 ಗಂಟೆ ಆಗಿತ್ತು. ಅದಕ್ಕೆ ಸಾರು ಬಿಸಿ ಮಾಡ್ತಾಯಿದ್ದೆ. ಏನಾದರೂ ಮಾಡಿಕೊಡೋಣ ಅವಳಿಗೆ, ದೋಸೆ ಚಪಾತಿ ಅಥವಾ ಏನಾದರೂ ಅಂತ ಹೇಳ್ಬಿಟ್ಟು ಫಸ್ಟು ಕಾಫಿ ಕೊಡ್ತಾಯಿದ್ದೀನಿ. ಈ ಥರ ಫಿಲ್ಟ್ರ್ ಕಾಫಿ ತುಂಬಾ ಚೆನ್ನಾಗಿರುತ್ತೆ. ಕೊಟ್ಬಿಟ್ಟು ಈಗ ನನಗೇನಂತ ಹೇಳಿದರೆ, ಉಳಿದಿರ್ತಕ್ಕಂಥ ಚಿಕನ್ ಸಾರಿಗೆ ಈ ಥರ ನಾಟಿ ಕೋಳಿ ಮೊಟ್ಟೆನ ಹಾಕಿ ಕುದಿಸ್ಕೊಂಡು ತಿನ್ನೋದ್ರೆ ತುಂಬಾ ಇಷ್ಟ ಆಗುತ್ತೆ ನನಗೆ. ನಾನು ಆಲ್ಮೋಸ್ಟ್ ಅಲ್ಲಿ ಈ ಥರ ಮಾಡ್ತಾಯಿರ್ತೀನಿ. ನಾನು ಈ ಥರ ಮೊಟ್ಟೆ ಹಾಕೊಂಡು ಕುದಿಸ್ಕೊಂಡು ತಿಂತೀನಿ. ನನ್ನ ಮಗ ಏನು ಮಾಡ್ತಾನೆ ಅಂತ ಹೇಳಿದ್ರೆ, ಇದೇ ಸಾಂಬಾರಿಗೆ ಮಂಡಕ್ಕಿನ ಮಿಕ್ಸ್ ಮಾಡಿಬಿಟ್ಟು ಬೇಲ್ಪುರಿ ಥರ ಮಾಡ್ಕೊಂಡು ತಿಂತಾನೆ. ಹಾಗೆಯೇ ಬಟ್ಟೆ ಎಲ್ಲ ಮಿಷಿನ್ಗೆ ಹಾಕಿದ್ದೆ, ಅದನ್ನೆಲ್ಲನೂ ಬಿಸಿಲು ಕಾಯ್ತಾಯಿತ್ತು.
ಒಣ ಹಾಕ್ಬಿಟ್ಟು ಒಂಥರ ಇದೆಲ್ಲ ಗಿಡಗಳು ನಾವು ಹಾಕಿರ್ತಕ್ಕಂಥ ಗಿಡಗಳನ್ನ ಒಂದು ಸಾರಿ ಮೇಲ್ಗಡೆ ಬಂದಾಗ ಎಲ್ಲ ಮುಟ್ಬಿಟ್ಟು ಮಾತಾಡ್ಸ್ಕೊಂಡು ನೋಡ್ಬಿಟ್ಟು ಹೋಗ್ತೀನಿ. ಒಂಥರ ನನಗೆ ಏನೋ ಸಮಾಧಾನ ಆಗುತ್ತೆ. ನಾನು ಬೆಳೆಸಿರ್ತಕ್ಕಂಥ ಗಿಡನ ನಾನೇ ನೋಡಿ ಮುಟ್ಟಿ ಒಂಥರ ಏನೋ ಮಕ್ಕಳ ಥರ ಬೆಳೆಸ್ತಿದ್ದೀನಿ ಅದನ್ನಂತೂ. ನನಗೆ ಇದು ಈ ಥರ ಬೆಳೆದಿರೋದನ್ನ ನೋಡೋದೇ ಒಂದು ಖುಷಿ. ಎಲ್ಲ ಚೆನ್ನಾಗಿ ಕುರಿ ಗೊಬ್ಬರ ಎಲ್ಲ ಹಾಕಿ ಕೊಟ್ಟಿಗೆ ಗೊಬ್ಬರ ಹಾಕಿ ಇದನ್ನು ಮಾಡಿದ್ದೀನಿ. ತುಂಬ ಚೆನ್ನಾಗಿ ಬಂದಿದೆ ಸೊಪ್ಪುಗಳೆಲ್ಲನೂ. ಅದನ್ನು ನೋಡೋದೇ ಒಂದು ಖುಷಿ. ಇವಾಗ ಅದೇ ಖಾಲಿ ಮಾಡಿಬಿಟ್ಟಿದ್ದೀನಿ ಈ ವಿಡಿಯೋ ಅಪ್ಲೋಡ್ ಮಾಡೋ ಅಷ್ಟೊತ್ತಿಗೆ ಸೊಪ್ಪೆಲ್ಲನೂ ನೋಡಿ ಖಾಲಿ ಆಗಿಬಿಟ್ಟಿತ್ತಲ್ಲ ಈ ಸೊಪ್ಪು. ಈ ಥರ ನೀವು ಎಲ್ಲ ತೆರೆಸಿದ್ರೆ ಯೂಸ್ ಮಾಡ್ಕೊಳ್ಳಿ. ತುಂಬಾ ಚೆನ್ನಾಗಿರುತ್ತೆ, ಟೈಮನ್ನು ಸ್ಪೆಂಡ್ ಆಗುತ್ತೆ. ನೋಡಿ ಸ್ನಾನ ಮಾಡಿಕೊಂಡು ಬಟ್ಟೆ ಎಲ್ಲ ಹಾರಾಕ್ಬಿಟ್ಟು ಒಂದು ಸ್ವಲ್ಪ ಎಲ್ಲ ಗಿಡಗಳು ನೋಡಿಕೊಂಡು ಬಂದೆ. ನೋಡಿ ನೆಗಡಿ ತೆಗ್ದು ಗಾಯ ಆಗಿಬಿಟ್ಟಿದೆ ಮೂಗತ್ರ. ಅಷ್ಟೊಂದು ನೆಗಡಿ ಕೆಮ್ಮು ಆಗಿಬಿಟ್ಟಿತ್ತು. ಹಾಗೆಯೇ ಎಲ್ಲ ಮುಗಿಸ್ಕೊಂಡು ಸಂಜೆ ಇದು ಕೊಟ್ಟನುಗುರ್ಜಿ ಸೊಪ್ಪು ಅಂತ ಈ ಮಳೆಗಾಲದಲ್ಲಿ ಸಿಗುತ್ತೆ. ತುಂಬಾ ಚೆನ್ನಾಗಿ ಸಿಕ್ಕಿತ್ತು. ತಂದೆಲ್ಲನೂ ರಾತ್ರಿ ಟಿ ವಿ ನೋಡ್ತಾ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ. ಇನ್ನೂ ನಮ್ಮ ಮನೆಯವ್ರು ಬಂದಿರಲಿಲ್ಲ, ಹಾಗಾಗಿ ವೆಯ್ಟ್ ಮಾಡಿಕೊಂಡು ಇವತ್ತಿಗೆ ಮುಗೀತು.